ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಸತೀಶ್ ಕನಕಪುರ. ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಒಂದು ರೀತಿ ಅವರ ಹುಟ್ಟುಹಬ್ಬ ಅಂತಂದರೆ ಒಂದು ಫೋಬಿಯಾ ರೀತಿ ಕಾಡ್ತಾ ಇದೆ ಅಂತಂದರೆ ತಪ್ಪಲ್ಲ. ಏನಕ್ಕೆ ಅಂತಂದರೆ 2018ರಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ KGF ಚಿತ್ರ ವಿಶ್ವದಾದ್ಯಂತ ಬಿಡುಗಡೆಯಾಗುತ್ತೆ. ಕನ್ನಡದಲ್ಲಿ ಬಿಡುಗಡೆಯಾದಂಥ ಈ ಒಂದು ಸಿನಿಮಾ ಇಂಟರ್ನ್ಯಾಷನಲ್ನಲ್ಲಿ ದೊಡ್ಡ ಮಟ್ಟದ ಒಂದು ಸದ್ದು ಮಾಡುತ್ತೆ. ಒಂದು ಸ್ಯಾಂಡಲ್ವುಡ್ ಸ್ಟಾರ್ ಆಗಿದ್ದಂಥ ರಾಕಿಂಗ್ ಸ್ಟಾರ್ ಯಶ್ ಒಬ್ಬ ನ್ಯಾಷನಲ್ ಸ್ಟಾರ್ ಆಗ್ತಾರೆ, ಪ್ಯಾನ್ ಇಂಡಿಯಾ ಸ್ಟಾರ್ ಆಗ್ತಾರೆ. ಸೊ ಅದಾದ ನಂತರ ಅವರ ಅಭಿಮಾನಿಗಳ ಬಳಗ ಕೂಡ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗುತ್ತೆ. ಜೊತೆಗೆ KGFನ ದೊಡ್ಡ ಗೆಲುವಿದ ನಂತರ ತುಂಬ ದೊಡ್ಡ ಮಟ್ಟದಲ್ಲೇ 2018ರಲ್ಲಿ ರಾಕಿಂಗ್ ಸ್ಟಾರ್ ಯಶ್ ನೈಸ್ ರಸ್ತೆ ಬಳಿ ಇರುವಂಥ ನಂದಿ ಲಿಂಕ್ಸ್ ಗ್ರೌಂಡ್ನಲ್ಲಿ ಅದ್ಧೂರಿಯಾದಂಥ ಒಂದು ಹುಟ್ಟುಹಬ್ಬವನ್ನು ತಮ್ಮ ಅಭಿಮಾನಿಗಳ ಜೊತೆ ಆಚರಿಸ್ಕೊಳ್ತಾರೆ. ಒಂದು 10,000 kg ತೂಕದ ಒಂದು ಕೇಕ್ ಇರ್ಬೋದು, 250 ಅಡಿ ಎತ್ತರದ ಒಂದು ಕಟೌಟ್ ಇರ್ಬೋದು, ಸಾವಿರಾರು ಜನರಿಗೆ ಊಟ, ಒಂದು ದಿನ ಪೂರ್ತಿ ಅಭಿಮಾನಿಗಳ ಜೊತೆ ಒಂದು ದಿನವನ್ನು ಸ್ಪೆಂಡ್ ಮಾಡುವ ಮುಖಾಂತರ ದೊಡ್ಡ ಮಟ್ಟದ ಒಂದು ಬರ್ತ್ಡೇಯನ್ನು ಆಚರಿಸ್ಕೊಂಡಿರ್ತಾರೆ ರಾಕಿಂಗ್ ಸ್ಟಾರ್ ಯಶ್. ಆದರೆ ಅದಾದ ನಂತರ ಅಂದರೆ 2018ರಲ್ಲಿ KGF ಒಂದು ಸಿನಿಮಾ ಬರುತ್ತೆ, ದೊಡ್ಡ ಮಟ್ಟದ ಹಿಟ್ ಆಗುತ್ತೆ, ನ್ಯಾಷನಲ್ ಸ್ಟಾರ್ ಆಗ್ತಾರೆ, ದೊಡ್ಡ ಮಟ್ಟದಲ್ಲಿ ಬರ್ತ್ಡೇ ಆಗ್ತಾರೆ. ಅದರ ಜೊತೆಗೆ ನ್ಯಾಷನಲ್ ಮಟ್ಟದಲ್ಲೂ ಕೂಡ ಸುದ್ದಿಯಾಗಿರುವಂಥ ಯಶ್ 19ರ ನಂತರ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಏನು ಯಶ್ ಅವರು 18ರ ನಂತರ ದೊಡ್ಡ ಮಟ್ಟದಲ್ಲಿ ಒಂದು ಸ್ಟಾರ್ ಆದ ನಂತರ ಅವರ ಯೋಚನೆಗಳಿರ್ಬೋದು, ಅವರ ಯೋಜನೆಗಳಿರ್ಬೋದು ಎಲ್ಲ ತುಂಬ ದೊಡ್ಡ ಮಟ್ಟದಲ್ಲೇ ಇರುತ್ತೆ. ಅದೇ ರೀತಿಯಾಗಿ ಯಶ್ ಅವರು 2019ರಲ್ಲಿ KGF 2 ಚಿತ್ರದ ಒಂದು ಶೂಟಿಂಗ್ ಇರ್ಬೋದು, ಅದರ ಪೋಸ್ಟ್ ಪ್ರೊಡಕ್ಷನ್ ಪ್ರೀ ಪ್ರೊಡಕ್ಷನ್ ಕೆಲಸದಲ್ಲಿ ಬ್ಯುಸಿ ಆಗಿರೋದ್ರ ಕಾರಣ ಆ ವರ್ಷ ಅಂದರೆ 2019ರಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳೋದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಅವರ ಅಭಿಮಾನಿಗಳು ಕೊಡ್ತಾರೆ. ಆದರೆ ಈ ಒಂದು ಸಂದೇಶವೇ ಅವರ ಒಬ್ಬ ಅಭಿಮಾನಿಯ ಸಾವಿಗೂ ಕೂಡ ಕಾರಣ ಆಗುತ್ತೆ. ಅದೇನಪ್ಪ ಅಂದರೆ ಯಾವಾಗ 2018ರಲ್ಲಿ ಯಶ್ ಅವರು ದೊಡ್ಡ ಮಟ್ಟದಲ್ಲಿ ಬರ್ತ್ಡೇ ಆಚರಿಸ್ಕೊಂಡಿರ್ತಾರೋ 19ರಲ್ಲೂ ಕೂಡ ಒಬ್ಬ ನ್ಯಾಷನಲ್ ಸ್ಟಾರ್, ಸೂಪರ್ ಸ್ಟಾರ್ ರಾಕಿ ಭಾಯ್ನ ನೋಡಲೇಬೇಕು ಅನ್ನುವಂಥ ಅವರ ಕೋಟ್ಯಾಂತರ ಅಭಿಮಾನಿಗಳು ಕಾತರದಿಂದ ಕಾಯ್ತಿರ್ತಾರೆ. ಆದರೆ ಯಾವಾಗ ಯಶ್ ಅವರು ನಾನು ಈ ವರ್ಷ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇಲ್ಲ, ನನ್ನ ಸಿನಿಮಾದ ಕೆಲಸಗಳಿದೆ, ಸೊ ಅದರಿಂದ ನಾನು ಊರಲ್ಲಿ ಇರೋದಿಲ್ಲ, ಆದ್ದರಿಂದ ಯಾರೂ ಕೂಡ ನನ್ನ ಹೊಸಕೇರಹಳ್ಳಿಯ ಮನೆ ಬಳಿ ಅಂದರೆ ಯಶ್ ಅವರು ಸದ್ಯ ಈಗ ಪ್ರೆಸ್ಟೀಜ್ ಅಪಾರ್ಟ್ಮೆಂಟಲ್ಲಿ ಬಳಿ ಇದ್ದರೂ ಕೂಡ ಮುಂಚೆ ಅವರು ಉಳ್ಕೊಂಡಿದ್ದು KGF ಸಿನಿಮಾ ಬಂದಂಥ ಸಂದರ್ಭದಲ್ಲಿ ಹೊಸಕೇರಹಳ್ಳಿಯಲ್ಲಿರುವಂಥ ಒಂದು ನಿವಾಸದಲ್ಲಿ ಆ ಮನೆಯ ಬಳಿ ಯಾರು ಬರಬೇಡಿ ಎನ್ನುವಂಥ ಒಂದು ಸಂದೇಶವನ್ನು ಅವರ ಸೋಷಿಯಲ್ ಮೀಡಿಯಾ ಮುಖಾಂತರ ಅವರ ಅಭಿಮಾನಿಗಳಿಗೆ ತಲುಪಿಸ್ತಾರೆ. ಸೊ ಆ ಒಂದು ಸಂದೇಶ ಏನಿದೆ ಅದು ಅವರ ಅಭಿಮಾನಿಗಳಿಗೆ ನಿರಾಸೆ ಮಾಡುತ್ತೆ. ಅದರಲ್ಲಿ ಒಬ್ಬ ಅಭಿಮಾನಿಗೆ ಸಾವಿಗೂ ಕೂಡ ಕಾರಣ ಆಗುತ್ತೆ. ಯಾವಾಗ ಯಶ್ ತನ್ನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳೋದಿಲ್ಲ ಅನ್ನೋಂತಾರೋ ಅವರ ಮನೆಯ ಬಳಿ ಹೋಗಿ ನಾನು ನಿಮ್ಮನ್ನ ನೋಡಲೇಬೇಕು, ನಾನು ನಿಮ್ಮನ್ನ ಭೇಟಿ ಮಾಡಲೇಬೇಕು, ನಿಮ್ಮ ಜೊತೆ ಫೋಟೋ ತೆಗೆಸ್ಕೊಳ್ಳೇಬೇಕು, ನೀವು ನಮಗೆ ಸಿಗಲೇಬೇಕನ್ನುವಂಥ ಹಠ ಹಿಡಿದು ಪೆಟ್ರೋಲನ್ನು ಸುರಿದುಕೊಂಡು ಬೆಂಕಿಯನ್ನು ಹಚ್ಕೊಳ್ತಾರೆ ಒಬ್ಬ ಅಭಿಮಾನಿ. ಅದಾದ ನಂತರ ಆತನನ್ನು ಒಂದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡುವ ಕೆಲಸ ಆದರೂ ಕೂಡ ಚಿಕಿತ್ಸೆ ಫಲಿಸದೆ ಆ ಒಂದು ಜೀವ ಬಾರದ ಲೋಕಕ್ಕೆ ಹೋಗುತ್ತೆ. ಅದಾದ ನಂತರ ಯಶ್ ಅವರು ತುಂಬ ನೊಂದ್ಕೋತಾರೆ. ಸೊ ಅದರ ಜೊತೆಗೆ 2019ರ ನಂತರದಲ್ಲಿ ಇಡೀ ಪ್ರಪಂಚಕ್ಕೆ ಗೊತ್ತಿರುವ ಹಾಗೆ ಒಂದು ಕಡೆ KGF ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ಟಾದರೆ ಅದರ 3ರಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದ ಇನ್ನೊಂದು ವಿಚಾರ, ಅದನ್ನ ಪ್ಯಾನ್ ವರ್ಲ್ಡ್ ಅನ್ಬೋದು. ಪ್ಯಾನ್ ವರ್ಲ್ಡ್ ಸಮಾಚಾರ ಅಂದರೆ ಅದು ಕೋವಿಡ್. ಸೊ ಈ ಒಂದು ಕೋವಿಡ್ ಏನಿದೆ 2ರಿಂದ 3 ವರ್ಷಗಳ ಕಾಲ ಇಡೀ ವಿಶ್ವವನ್ನೇ ನಡುಗಿಸ್ಬಿಡುತ್ತೆ. ಸೊ ಅದಾದ ನಂತರ ಸಾಮಾಜಿಕ ಅಂತರ ಇರ್ಬೋದು, ಜನರು ಕ್ರೌಡ್ ಸೇರಬಾರ್ದು ಅನ್ನುವಂಥ ಒಂದು ಸರ್ಕಾರದ ರೂಲ್ಸ್ಗಳನ್ನು ಫಾಲೋ ಮಾಡುವಂಥ ನಿಟ್ಟಿನಲ್ಲಿ ಅಭಿಮಾನಿಗಳಿಗೂ ಕೂಡ ತೊಂದರೆ ಆಗಬಾರ್ದು, ಜಾಸ್ತಿ ಜನ ಸೇರೋದ್ರಿಂದ ಅಭಿಮಾನಿಗಳಿಗೂ ತೊಂದರೆ ಆಗುತ್ತೆ, ಅದರ ಜೊತೆಗೆ ಸಾರ್ವಜನಿಕರಿಗೂ ಸಮಸ್ಯೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಯಶ್ ಅವರು 2019ರಲ್ಲೂ ಕೂಡ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳರು. ಅದಾದ ನಂತರ KGF ಸಿನಿಮಾ ಇರುತ್ತೆ. ಸೊ 20ರಲ್ಲೂ ಕೂಡ ಅವರು ಬರ್ತ್ಡೇನ ಆಚರಿಸ್ಕೊಳ್ಳರು. ಅದಾದ ನಂತರ ಇಡೀ ಕರ್ನಾಟಕಕ್ಕೆ ತುಂಬ ದೊಡ್ಡ ಮಟ್ಟದ ಇವತ್ತಿಗೂ ಕೂಡ ಕರ್ನಾಟಕ ಸೊ ಆ ಒಂದು ಶಾಕ್ನಿಂದ ಹೊರ ಬಂದಿಲ್ಲ. ಸೊ ಆ ಒಂದು ದೊಡ್ಡ ಶಾಕ್ ಅಂದರೆ ನಿಮ್ಮೆಲ್ಲರ
ಮೆಚ್ಚಿನ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಅಕಾಲಿಕ ಮರಣ. ಸೊ ಆ ಒಂದು ಸಾವು ಇಡೀ ಕರ್ನಾಟಕಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಶಾಕ್ ಕೊಡುತ್ತೆ. ಇವತ್ತಿಗೂ ಕೂಡ ಆ ಒಂದು ಶಾಕ್ನಿಂದ ಅವರ ಅಭಿಮಾನಿಗಳು ಇರ್ಬೋದು, ಅವರ ಕುಟುಂಬದವರು ಇರ್ಬೋದು, ಅದರ ಜೊತೆಗೆ ಅವರ ವ್ಯಕ್ತಿತ್ವ ಮತ್ತು ವ್ಯಕ್ತಿಯನ್ನು ಮೆಚ್ಕೊಂಡಿದ್ದಂತಹ ಹೃದಯಗಳು ಇವತ್ತಿಗೂ ಪುನೀತ್ ರಾಜ್ಕುಮಾರ್ ಅವ್ರನ್ನ ಒಂದು ಸ್ಮರಿಸ್ತಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಪುನೀತ್ ರಾಜ್ಕುಮಾರ್ ಅವರದೇ ತುಂಬ ಗೌರವವನ್ನು ಹೊಂದಿದ್ದಂತಹ ಯಶ್ ಅವರು ಅವರ ಒಂದು ನೆನಪಿಗೆ, ಅವರ ಒಂದು ಸ್ಮರಣೆಗಾಗಿ, ಸೊ ಅವರಿಗೆ ಒಂದು ಗೌರವ ಸೂಚಿಸುವ ಸಲುವಾಗಿ 2021ರಲ್ಲೂ ಕೂಡ ಆ ಯಶ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳಲ್ರು. 2022ರಲ್ಲೂ ಕೂಡ ಕಾರಣಾಂತರಗಳಿಂದ ಆ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳಲ್ರು. ಅದಾದ ನಂತರ ಇನ್ನೊಂದು ದೊಡ್ಡ ಮಟ್ಟದ ಒಂದು ಅವಘಡ ಅಂದರೆ 2023, ಅಂದರೆ ಅಲ್ಲೂ ಕೂಡ ಬರ್ತ್ಡೇ ಆಚರಿಸ್ಕೊಳ್ಳಲ್ರು. 2024ರಲ್ಲೂ ಕೂಡ ಯಶ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳಲ್ರು ಕಾರಣಾಂತರಗಳಿಂದ. ಅಂದರೆ KGF 2 ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. ಅದಾದ ನಂತರ ಯಶ್ ಅವರ ಒಂದು ನಾ ಆಗಲೇ ಹೇಳ್ದಂಗೆ ಅವರ ಆಲೋಚನೆಗಳು ಬೇರೆ ಬೇರೆ ಮಟ್ಟದಲ್ಲಿದ್ದರಿಂದ ಅಭಿಮಾನಿಗಳ ಮುಂದೆ ಬರುವುದು ತೊಂದರೆ ಅಲ್ಲ, ಆದರೆ ಅವರ ಒಂದು ಮುಂದಿನ ಒಂದು ಪ್ರಾಜೆಕ್ಟ್ ಏನಿದೆ S19 ಯಾವಾಗ ಕೊಡ್ತೀರಾ ಅಂತ ಅಭಿಮಾನಿಗಳು ಕೂಡ ಅವ್ರಿಗೆ ಹೋದ ಕಡೆಯಲ್ಲೆಲ್ಲ ಕೇಳ್ತಿದ್ದ ಕಾರಣ ಅಭಿಮಾನಿಗಳಿಗೆ ಒಂದು ಸರ್ಪ್ರೈಸ್ ಸುದ್ದಿ ಕೊಡಬೇಕು, ಒಂದು ದೊಡ್ಡ ಮಟ್ಟದ ಒಂದು ಸಿನಿಮಾವನ್ನು ಮಾಡಬೇಕು, ಅಭಿಮಾನಿಗಳಿಗೆ ನಿರಾಸೆ ಮಾಡಬಾರ್ದು. ಏನು KGF 1 KGF 2 ಬಂದಿದೆ, ಆ ಎರಡೂ ಸಿನಿಮಾಗಳಿಗೂ ಕೂಡ ದೊಡ್ಡ ಮಟ್ಟದ ಒಂದು ಸಿನಿಮಾವನ್ನು ಮಾಡಿ ತಮಗೆ ಏನು ಅವರ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಆ ಒಂದು ಸಿನಿಮಾದ ಆ ಒಂದು ಪ್ರಿಪರೇಷನ್ನಲ್ಲಿ ಬ್ಯುಸಿ ಇದ್ದಂಥ ಯಶ್ ಅವರು 2024ರಲ್ಲೂ ಕೂಡ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳೋದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಅವರ ಅಭಿಮಾನಿಗಳಿಗೆ ಕೊಡ್ತಾರೆ. ಆದರೂ ಕೂಡ ಹುಚ್ಚು ಅಭಿಮಾನ ಅನ್ನೋದು ಇದೆಯಲ್ಲ, ಅದಕ್ಕೆ ಯಾರೂ ಕೂಡ ಬೆಲೆ ಕಟ್ಟೋದಕ್ಕಾಗಲ್ಲ. ಅದು ರಾಜಕಾರಣಿಗಳಿರಲಿ, ಸಿನಿಮಾ ನಟರಿರಲಿ, ಅಥವಾ ಒಂದು ಕ್ರೀಡೆ ಒಂದು ಸೂಪರ್ ಸ್ಟಾರ್ ಆದಂಥ ಆಟಗಾರಗಳಿರಲಿ, ಯಾರಿಗೇ ಆಗಲಿ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಒಂದು ಅಭಿಮಾನವನ್ನು ವ್ಯಕ್ತಪಡಿಸ್ತಾರೆ. ಅವ್ರನ್ನ ದೇವರ ರೀತಿ ಆರಾಧಿಸ್ತಾರೆ, ಅವರಿಗೆ ಕಟೌಟ್ಗಳನ್ನ ಕಟ್ತಾರೆ, ಹಾಲಿನ ಅಭಿಷೇಕ ಮಾಡ್ತಾರೆ, ಊರಿಗೆಲ್ಲ ಊಟ ಹಾಕ್ತಾರೆ, ಸಿಹಿ ಹಂಚ್ತಾರೆ. ಈ ರೀತಿಯಾದಂತಹ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸ್ತಾರೆ. ಅದೇ ರೀತಿಯಾಗಿ 2024 ಜನವರಿಯಲ್ಲಿ ಕೂಡ ಯಶ್ ಅವರ ಅಭಿಮಾನಿಗಳು ಅವರ ಹುಟ್ಟುಹಬ್ಬ ಆಚರಣೆ ಮಾಡಿಲ್ಲ ಅಂದರೂ ಕೂಡ ಅವರವರ ಊರುಗಳಲ್ಲೇ ಆಚರಿಸುವಂಥ ಒಂದು ಸಂದರ್ಭದಲ್ಲಿ ನಡೆದಂಥ ಒಂದು ದುರ್ಘಟನೆ ಅಂದರೆ ನಿಜಕ್ಕೂ ಕೂಡ ಅದು ಕನ್ನಡ ಚಿತ್ರರಂಗ ಮಾತ್ರವಲ್ಲ, ಭಾರತೀಯ ಚಿತ್ರರಂಗವೇ ಆ ಒಂದು ಘಟನೆಯಿಂದ ಬೆಚ್ಚಿ ಬಿದ್ದಿತ್ತು. ಏನು ಕಟೌಟ್ ಕಟ್ಟುವಂತಹ ವೇಳೆ ಒಂದು ವಿದ್ಯುತ್ ಕಂಬಕ್ಕೆ ಆ ಒಂದು ಕಟೌಟ್ ತಗುಲಿ ಅಲ್ಲಿದ್ದಂತಹ ವಿದ್ಯುತ್ ಶಾಕ್ನಿಂದ ಬರೋಬ್ಬರಿ 3 ಅಭಿಮಾನಿಗಳು, ಯಶ್ ಅವರ ಅಭಿಮಾನಿಗಳು ಒಂದು ಸಾವನ್ನಪ್ಪುತ್ತಾರೆ. ಅದರಲ್ಲೂ ಕೂಡ ಆ ಸಾವನ್ನಪ್ಪುವಂಥ ಆ ಯುವಕರು ಏನಿದ್ದಾರೆ 19, 20, 25 ವರ್ಷದ ಒಳಗೆ ಎನ್ನುವಂತಹ ಇಡೀ ಕುಟುಂಬವೇ ಅವ್ರನ್ನ ನಂಬಿಕೊಂಡಂಥ, ಅವರಿಂದನೇ ಜೀವನ ನಡೀತಿದ್ದಂಥ ಒಂದು ಕುಟುಂಬ ಆ ಮಕ್ಕಳುಗಳನ್ನು ಕಳೆದುಕೊಂಡು ಅನಾಥರಾಗ್ತಾರೆ. ಸೊ ಆ ಒಂದು ಶಾಕ್ನಿಂದ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ದಿಗ್ಭ್ರಮೆಗೆ ಒಳಗಾಗ್ತಾರೆ. ರಾತ್ರೋರಾತ್ರಿ ಅವರ ಅಭಿಮಾನಿಗಳ ಯಾವ ಅಭಿಮಾನಿಗಳು ಒಂದು ಸಾವನ್ನಪ್ಪಿದ್ರು ಆ ಅಭಿಮಾನಿಗಳ ಒಂದು ತಂದೆ ತಾಯಿಗಳನ್ನ ಭೇಟಿ ಮಾಡ್ತಾರೆ. ಆ ತಂದೆ ತಾಯಿಗಳಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡ್ತಾರೆ. ನಿಮ್ಮ ಮಗ ಹೋದರೂ ತೊಂದರೆ ಇಲ್ಲ, ನಾನು ನಿಮ್ಮ ಮಗನ ರೀತಿ ನಿಮ್ಮ ಮನೆಯಲ್ಲಿರ್ತೀನಿ, ನಿಮ್ಮ ಕಷ್ಟ ಸುಖಗಳಿಗೆ ನಾನಿರ್ತೀನಿ, ಯಾರು ಯೋಚನೆ ಮಾಡಬೇಡಿ, ದಯವಿಟ್ಟು ಮುಂದೆ ಯಾರು ಈ ರೀತಿಯಾದಂತಹ ಒಂದು ನನ್ನ ಹುಟ್ಟುಹಬ್ಬವನ್ನು ಆಚರಿಸುವಂಥ ಪ್ರಯತ್ನ ಮಾಡಬೇಡ್ರಿ, ಯಾಕಾದರೂ ನನ್ನ ಹುಟ್ಟುಹಬ್ಬ ಬರುತ್ತೆ ಅನ್ನುವಂಥ ಭಯದಲ್ಲಿ ನಾನು ಇರ್ತೀನಿ ಅನ್ನುವಂಥ ಒಂದು ಹೇಳಿಕೆಯನ್ನು ಯಶ್ ಅವರು ಕೊಟ್ಟು ಅವರ ಅಭಿಮಾನಿಗಳ ಕುಟುಂಬಕ್ಕೂ ಕೂಡ ಪ್ರತಿ ಕುಟುಂಬಕ್ಕೂ 5 ಲಕ್ಷ ರೂಪಾಯಿ ಒಂದು ಹಣಕಾಸಿನ ನೆರವನ್ನು ನೀಡಿ ಆ ಒಂದು ಊರಿನಿಂದ ಮತ್ತೆ ಬೆಂಗಳೂರಿಗೆ ಬರುವಂಥ ಸಂದರ್ಭದಲ್ಲೂ ಕೂಡ ಅಲ್ಲೂ ಕೂಡ ಒಂದು ದುರ್ಘಟನೆ ಆಗುತ್ತೆ. ಆ ಒಂದು ಘಟನೆ ಏನಂದರೆ ಯಶ್ ಅವ್ರನ್ನ ನೋಡೋದಕ್ಕೆ ಬೈಕ್ನಲ್ಲಿ ಚೇಸ್ ಮಾಡ್ಕೊಂಡು ಬರ್ತಿದ್ದಂತಹ ಮತ್ತೊಬ್ಬ ಅಭಿಮಾನಿ ಒಂದು ಬೈಕ್ ಅಪಘಾತದಲ್ಲಿ ಮತ್ತೆ ನಿಧನರಾಗ್ತಾರೆ. ಇದು ಮತ್ತಷ್ಟು ಯಶ್ ಅವರು ಕುಗ್ಗೋದಕ್ಕೆ ಒಂದು ಅವಕಾಶ ನೀಡುತ್ತೆ ಅಂತ ಅನ್ಬೋದು. ಯಾವಾಗ 2024ರಲ್ಲಿ ತನ್ನ 4 ಅಭಿಮಾನಿಗಳು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂತಹ ಅವ್ರನ್ನ ನ್ಯಾಷನಲ್ ಸ್ಟಾರ್ ಮಾಡಿಕೊಟ್ಟಂತಹ ಅಭಿಮಾನಿಗಳ ಬಳಗದ 4 ಜನರನ್ನ ಕಳ್ಕೊತಾರೆ. ಯಶ್ ಅವರಲ್ಲಿ ಮಾನಸಿಕವಾಗಿ ಕೂಡ ಕುಗ್ತಾರೆ. ಆ ಒಂದು ಯಾವ ರೀತಿಯಾಗಿ ಯಶ್ ಅವರು ಕುಗ್ತಾರೆ ಅಂದರೆ, ಸೊ ಈ ಟಾಕ್ಸಿಕ್ ಸಿನಿಮಾವು ಕೂಡ ಒಂದು 4 ರಿಂದ 5 ತಿಂಗಳ ಕಾಲ ಮುಂದೆ ಆಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಯಶ್ ಅವರು ಆ ಒಂದು ಸಿನಿಮಾವನ್ನು ಅನೌನ್ಸ್ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಆದರೆ ಅಭಿಮಾನಿಗಳ ಸಾವು
ಅವರನ್ನು ಒಂದು ಶಾಕ್ಗೆ ಒಳಗಾಗ್ತಾರೆ. ಸೊ ಒಂದು ಸಿನಿಮಾದ ಕೆಲಸದ ಕೂಡ ಮುಂದೆ ಹಾಕಿ ಆ ಶಾಕ್ನಿಂದ ಹೊರಗಡೆ ಬಂದ್ದಾರೆ. ಅದಾದ ನಂತರ ಟಾಕ್ಸಿಕ್ ಸಿನಿಮಾ ಅನೌನ್ಸ್ ಮಾಡ್ತಾರೆ. ಈಗಾಗಲೇ ಬಹುತೇಕ ಸಿನಿಮಾದ ಚಿತ್ರೀಕರಣ ಶುರುವಾಗಿದೆ, 40% ಸಿನಿಮಾ ಕೂಡ ಮುಗಿದಿದೆ. ಸೊ ಇನ್ನೇನು ಈ ವರ್ಷ ಯಶ್ ಅವರು ಸಿಗ್ತಾರೆ ಅಂದರೆ ಈ ವರ್ಷ ಮೀನ್ಸ್ 2025 ಜನವರಿ 8ಕ್ಕೆ ಅಭಿಮಾನಿಗಳ ಕೈಗೆ ಯಶ್ ಅವರು ಸಿಗ್ತಾರೆ ಅನ್ನುವಂತಹ ಒಂದು ದೊಡ್ಡ ಮಟ್ಟದ ನಿರೀಕ್ಷೆಯಲ್ಲಿ ಅವರ ಪ್ಯಾನ್ ಇಂಡಿಯಾ ಫ್ಯಾನ್ಸ್ಗಳು ಕಾಯ್ತಾ ಇದ್ರು. ಆದರೆ ಮತ್ತೆ ಯಶ್ ಅವರು ಈ ವರ್ಷವೂ ಕೂಡ ಅವರ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳೋದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಯಶ್ ಅವರಿಗೆ ನಿಜವಾಗ್ಲೂ ಕೂಡ ಅವರ ಆ ಹುಟ್ಟುಹಬ್ಬ ಒಂದು ಫೋಬಿಯಾ ಆಗಿ ಕಾಡ್ತಿದ್ಯಾ. ಯಾಕಾದರೂ ಆದರೆ ಅಭಿಮಾನಿಗಳು ಸತ್ತಂಥ ಸಂದರ್ಭದಲ್ಲಿ ಅವರು ಕೂಡ ಹೇಳಿದರು, ಯಾಕಾದರೂ ನನ್ನ ಹುಟ್ಟುಹಬ್ಬ ಬರುತ್ತೋ, ಈ ರೀತಿಯಾದಂಥ ಘಟನೆಗಳು ಬಂದಾಗ ನನ್ನ ಮೇಲೆ ನನಗೆ ಜಿಗುಪ್ಸೆ ಬರುತ್ತೆ. ದಯವಿಟ್ಟು ಯಾರು ಈ ರೀತಿಯಾದಂತಹ ಒಂದು ಅಭಿಮಾನ ತೋರಿಸೋದಕ್ಕೆ ಹೋಗಬೇಡಿ. ಅಭಿಮಾನವನ್ನು ತೋರಿಸುವ ನಿಟ್ಟಿನಲ್ಲಿ ನೀವು ನಿಮ್ಮ ಪ್ರಾಣವನ್ನು ಕಳ್ಕೊಂಡು ನಿಮ್ಮ ತಂದೆ ತಾಯಿ, ನಿಮ್ಮ ನಂಬಿರುವಂಥ ಕುಟುಂಬಸ್ಥರನ್ನು ಅನಾಥರನ್ನಾಗಿ ಮಾಡಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಮನವಿ ಮಾಡಿದಂಥ ಯಶ್ ಮತ್ತೆ ಈ ವರ್ಷ ಈ ಒಂದು ಭಯದಿಂದ ಹೊರ ಬಂದಿಲ್ಲ ಅನ್ನುವಂಥದ್ದಕ್ಕೆ ಹೇಳುವುದು. ಏನಕ್ಕೆ ಅಂದರೆ ಮುಂದಿನ ವರ್ಷ ಅಂದರೆ ಇನ್ನು ಕೆಲವೇ ದಿನಗಳು, ಅಂದರೆ ನಾಳೆ ಒಂದು ದಿನ ಕಳೆದರೆ ಯಶ್ ಅವರು 2025ನೇ ವರ್ಷಕ್ಕೆ ನಮ್ಮ ಈ ವರ್ಷ ಬೀಳುತ್ತೆ. 25 ಅಂದರೆ ಇನ್ನು ಕೇವಲ 9 ದಿನಗಳಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು 37ನೆಯ ಹುಟ್ಟುಹಬ್ಬ ಬರುತ್ತೆ. ಈ ವರ್ಷವೂ ಕೂಡ ತನ್ನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇಲ್ಲ. ದಯವಿಟ್ಟು ಯಾರು ಅಭಿಮಾನಿಗಳು ನನ್ನ ಹುಟ್ಟುಹಬ್ಬವನ್ನು ಕಟೌಟ್ ಕೊಟ್ಟೋದಾಗಲಿ, ಊರಿನಲ್ಲಿ ಪಟಾಕಿ ಸಿಡಿಸೋದಾಗಲಿ, ಬೇರೆ ರೀತಿಯಾದಂತಹ ಹುಟ್ಟುಹಬ್ಬವನ್ನು ಸೆಲೆಬ್ರೇಷನನ್ನು ಮಾಡುವ ಮುಖಾಂತರ ಯಾರೂ ನನ್ನ ಹುಟ್ಟುಹಬ್ಬವನ್ನು ಸೆಲೆಬ್ರೇಷನ್ ಮಾಡಬೇಡಿ. ಹೊಸ ವರ್ಷವನ್ನು ಹೊಸ ಹುಮ್ಮಸ್ಸಿನೊಂದಿಗೆ ಸ್ವಾಗತಿಸೋಣ. ಹೊಸ ಕೆಲಸಗಳು, ಹೊಸ ಆಲೋಚನೆಗಳು, ಬೇರೆ ರೀತಿಯಾದಂಥ ಕೆಲಸಗಳ ಮಾಡುವ ಮುಖಾಂತರ ಹೊಸ ವರ್ಷವನ್ನು ಸ್ವಾಗತಿಸೋಣ. ಯಾರೂ ಕೂಡ ನನ್ನ ಹುಟ್ಟುಹಬ್ಬವನ್ನು ಕಟೌಟ್ ಕಟ್ಟುವ ಮುಖಾಂತರ, ಪಟಾಕಿ ಹೊಡೆಯುವ ಮುಖಾಂತರ ಮಾಡಬೇಡಿ. ನಿಮ್ಮ ತಂದೆ ತಾಯಿಗಳು, ನಿಮ್ಮ ಕುಟುಂಬಸ್ಥರು, ನಿಮ್ಮನ್ನು ಪ್ರೀತಿಸುವಂಥವರು ಹೆಮ್ಮೆ ಪಡುವಂಥ ಕೆಲಸಗಳನ್ನು ಮಾಡುವ ಮುಖಾಂತರ ನೀವು ನನ್ನ ಹುಟ್ಟುಹಬ್ಬವನ್ನು ಆಚರಿಸಿದೆ ಆದರೆ ಅದು ನೀವು ನಮಗೆ ಕೊಡುವಂಥ ಒಂದು ದೊಡ್ಡ ಗೌರವ ಅನ್ನುವಂಥ ಒಂದು ಸಂದೇಶವನ್ನು ಕೊಡುವ ಮುಖಾಂತರ ನಾನು ಕೂಡ ಈ ವರ್ಷ ಆ ಒಂದು ಸಿನಿಮಾದ ಕೆಲಸದಲ್ಲಿ ಇರೋ ಕಾರಣ ಊರಿನಲ್ಲಿ ಇರೋದಿಲ್ಲ. ದಯವಿಟ್ಟು ಯಾರೂ ಮನೆ ಬಳಿ ಬರಬೇಡಿ. ನಾನು ಆದಷ್ಟು ಬೇಗ ನಿಮ್ಮನ್ನು ಭೇಟಿಯಾಗ್ತೀನಿ. ಯಾರು ದುಡುಕಿನ ನಿರ್ಧಾರಕ್ಕೆ ಕೈಗೊಳ್ಳಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಯಶ್ ಅವರು ತಮ್ಮ ಅಭಿಮಾನಿಗಳಿಗೆ ಒಂದು ಪ್ರೀತಿಯ ಸಂದೇಶವನ್ನು ಕೊಡುವ ಮುಖಾಂತರ ಈ ವರ್ಷವೂ ಕೂಡ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರಿನ್ನೂ ಯಶ್ ಅವರು ಆ ಹುಟ್ಟುಹಬ್ಬದ ಫೋಬಿಯಾದಿಂದ ಹೊರಬಂದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅಭಿಮಾನಿಗಳಿಗೆ ಒಂದು ಪ್ರೀತಿಯ ಸಂದೇಶದ ಜೊತೆಗೆ ಒಂದು ಮನಪೂರ್ವಕವಾದಂಥ ಒಂದು ಮನವಿಯನ್ನು ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಇದು ರೀತಿಯಾದಂಥ ಒಂದು ಒಳ್ಳೆಯ ಕೆಲಸ. ಒಬ್ಬ ದೊಡ್ಡ ಸ್ಟಾರ್ ನಟ ಒಂದು ಕಡೆ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳೋದಕ್ಕೆ ಸೇರಿದಂಥ ಸಂದರ್ಭದಲ್ಲಿ ಸಾವಿರಾರು ಅಲ್ಲ ಲಕ್ಷಾಂತರ ಅಭಿಮಾನಿಗಳು ಸೇರುವಂತಹ ಸಾಧ್ಯತೆಗಳಿರುತ್ತೆ. ಇತ್ತೀಚೆಗಷ್ಟೇ ಡಿಸೆಂಬರ್ 5ನೇ ತಾರೀಕು ಪುಷ್ಪ 2 ರಿಲೀಸ್ ವೇಳೆಯಲ್ಲಿ ಒಂದು ಸಂಧ್ಯಾ ಥಿಯೇಟ್ರ್ ಬಳಿ ಒಂದು ಹೈದರಾಬಾದ್ನಲ್ಲಿ ಆಗಿದ್ದಂಥ ತೆಲಂಗಾಣದಲ್ಲಿ ಒಂದು ಅವಘಡ ಆಗಿತ್ತು. ಆ ಒಂದು ಅವಘಡದಲ್ಲೂ ಕೂಡ ಒಬ್ಬ ಮಹಿಳೆ ಕಾಲು ತುಳಿತದಿಂದ ನಿಧನರಾಗಿದ್ದರು. ಈ ರೀತಿಯಾದಂತಹ ಘಟನೆಗಳು ಆಗುವಂಥ ಒಂದು ಸಾಧ್ಯತೆಗಳು ಇರುತ್ತೆ. ಅದು ಆ ಅಭಿಮಾನಿಗಳನ್ನು ಕುಗ್ಗಿಸುತ್ತೆ. ಸೊ ಈ ರೀತಿಯಾದಂಥ ಘಟನೆಗಳು ಆಗೋದು ಬೇಡ. ಮಾನಸಿಕವಾಗಿ ನಾವು ಈಗಾಗಲೇ ಕುಗ್ಗಿದ್ದೀವಿ, ಮತ್ತಷ್ಟು ಇಂಥ ಘಟನೆಗಳು ಆಗಿದೆ ಆದರೆ ನಾವು ಮತ್ತೆ ಕುಗ್ತೀವಿ. ಈ ರೀತಿ ಅಹಿತಕರ ಘಟನೆಗಳು ಗಡಿಯೋದು ಬೇಡ. ನಮ್ಮನ್ನು ಪ್ರೀತಿಯಿಂದ ನಮ್ಮನ್ನು ಸ್ಟಾರ್ ನಟರನ್ನಾಗಿ ಮಾಡಿ ನಮ್ಮನ್ನು ದೇವರ ರೀತಿ ಆರಾಧಿಸುವಂಥ ನಮ್ಮ ಅಭಿಮಾನಿ ದೇವರುಗಳು ಅವ್ರು ಚೆನ್ನಾಗಿರಲಿ, ಅವರ ಕುಟುಂಬಸ್ಥರ ಜೊತೆ ಖುಷಿಯಾಗಿರಲಿ, ಅವರ ಆರೋಗ್ಯವಾಗಿರಲಿ. ಅದೇ ನಮ್ಮ ಹುಟ್ಟುಹಬ್ಬಕ್ಕೆ ಅವರು ಕೊಡುವಂಥ ದೊಡ್ಡ ಉಡುಗೊರೆ ಎನ್ನುವಂಥ ನಿಟ್ಟಿನಲ್ಲಿ ಯಶ್ ಅವರು ಅವರ ಅಭಿಮಾನಿಗಳ ಒಂದು ಆರೋಗ್ಯದ ದೃಷ್ಟಿಯಿಂದ, ಜೊತೆಗೆ ಅವರು ಟಾಕ್ಸಿಕ್ ಸಿನಿಮಾದ ಒಂದು ಶೂಟಿಂಗ್ನಲ್ಲಿ ಬ್ಯುಸಿ ಇರೋದ್ರಿಂದ ಈ ವರ್ಷವೂ ಕೂಡ ಅಂದರೆ 2025ನ ವರ್ಷದಲ್ಲಿ ಜನವರಿ 8ನೇ ತಾರೀಕು ಕೂಡ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇಲ್ಲ. ಆದರೆ ಟಾಕ್ಸಿಕ್ ರಿಲೀಸ್ಗೂ ಮೊದಲು ಯಶ್ ಅವರು ಅವರ ಅಭಿಮಾನಿಗಳನ್ನ ಭೇಟಿ ಮಾಡ್ತಾರೆ ಅನ್ನೋಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಅವರ ಅಭಿಮಾನಿಗಳು ಕೂಡ ಈ ಒಂದು ಸಂದೇಶಕ್ಕೆ ಬೆಲೆ ಕೊಟ್ಟು ಅವರ ಅಭಿಮಾನದಿಂದ ಅವರ ಹುಟ್ಟುಹಬ್ಬವನ್ನು ಅವರ ಕುಟುಂಬಸ್ಥರು ಹೆಮ್ಮೆ ಪಡುವ ರೀತಿಯಲ್ಲಿ ಮಾಡಿದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೂ ಖುಷಿಯಾಗುತ್ತೆ. ಜೊತೆಗೆ ಆದಷ್ಟು ಬೇಗ ಟಾಕ್ಸಿಕ್ ಸಿನಿಮಾ ಮುಖಾಂತರ ಮತ್ತೆ ನಮ್ಮೆಲ್ಲರ ಮುಂದೆ ಬಂದು ರಂಜಿಸ್ತಾರೆ ಅನ್ನುವಂಥದ್ದು ಅವರ ಅಭಿಮಾನಿಗಳಿಗೆ ಅವರು ಕೊಟ್ಟಿರುವಂಥ ಒಂದು ಮೆಸೇಜ್ ಆಗಿರುವಂಥದ್ದು. ಇದು ನಮ್ಮ ಇವತ್ತಿನ ಒಂದು ನ್ಯೂಸ್18 ಡಿಜಿಟಲ್ನ ಒಂದು ವಿಶೇಷವಾದಂತಹ ವಿಚಾರವಾಗಿತ್ತು. ನಾಳೆಯೂ ಕೂಡ ಇಂತಹ ಸಮಾಚಾರ ಹೊತ್ತು ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.